ಫೋನ ಈಗ ನಾವು ಮರಿಯಮ್ಮನ ಜಾತ್ರೆ 5 ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಯಾವಾಗೂ ನಾವು ಯಾವಾಗೂ ಮಳೆಗಾಲದಲ್ಲೇ ನಾವು ಯಾವಾಗೂ ಮರಿಯಮ್ಮನ ಜಾತ್ರೆ ಮಾಡೋದು. ಇದೀಗ ನಾವು ಕೆಲವೊಂದು ನಾನು ಕಂಡಂಗೆ ಒಂದು 30 ವರ್ಷದಿಂದ ನಾವು ಮರಿಯಮ್ಮನ ಜಾತ್ರೆ ಮಾಡ್ತಾಯಿದ್ದೀವಿ. ಅವಾಗಿಂದನೂ ನಾವು ನಾವು ಮಾಮೂಲಿ ಮಳೆಗಾಲದಲ್ಲೇ ಮಾಡೋದು. ನಮ್ಗೆ ಯಾವತ್ತೂ ನಮ್ಮ ಮರಿಯಕ್ಕನ ದೇವಸ್ಥಾನ ನಾವು ಜಾತ್ರೆ ಮಾಡುವಾಗ ಏನೂ ತೊಂದರೆ ಕೊಟ್ಟಿಲ್ಲ. ಮಳೆ ಬಂದ್ರೂ ನಮ್ಮ ಜಾತ್ರೆ ಮುಗಿಯೋವರೆಗೂ ಕಂಟ್ರೋಲ್ ಆಗಿರುತ್ತೆ. ಎಲ್ಲ ನಮ್ಮ ಕಾರ್ಯಕ್ರಮ ಎಲ್ಲ ಆದಮೇಲೆ ನಮ್ಮ ಜಾತ್ರೆಗೆ ಮಳೆ ಬರೋದು. ಆಮೇಲೆ ಅಷ್ಟು ಶಕ್ತಿ ಇದೆ ಅನಿಸುತ್ತೆ ನಮ್ಮ ಮರಿಯಮ್ಮ ದೇವಿ ಶಕ್ತಿ ಇದೆ. ಹಾಗಾಗಿ ನಾವು ಯಾವಾಗನ ಈಗ ನಾನು 30 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. 30 ವರ್ಷದಿಂದನೂ 5 ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಯಾವತ್ತೂ ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ನಮ್ಮ ದೇವಿ ಕೆಲಸ ಮಾಡೋವಾಗ ಕೆಲಸ ಕಾರ್ಯಗಳೆಲ್ಲ ಎಲ್ಲ ಕೈ ಹಿಡಿಯುತ್ತೆ. ಅಂದರೆ ಏನೇ ನಮ್ಮ ಹತ್ರ ಕಾಸು ಇರಲಿ ಏನಿಲ್ಲ ಅಂತ ಟೈಮ್ನಲ್ಲೂ ಎಲ್ಲ ಒದಗಿಸ್ಕೊಡ್ತದೆ. ಆ ಥರ ನಮ್ಮ ದೇವಿ ಶಕ್ತಿ ಇದೆ ಮರಿಯಕ್ಕದೇವಿ. ಹಾಗಾಗಿ ನಾವು 5 ವರ್ಷಕ್ಕೊಂದ್ಸರಿ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಈಗ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಈಗ ಬೆಳಗ್ಗಿಂದನೂ ಸಾವಿರಾರು ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ಬರೋಂಥ ಜನರು ಇದ್ದಾರೆ. ಇನ್ನೂ ನಮ್ಮ ದೇವಿ ಭಕ್ತಿ ಇರೋ ಅಂಥವ್ರು ಇನ್ನೂ ಸಾವಿರಾರು ಜನ ಬರೋರಿದ್ದಾರೆ. ಇನ್ನೂ ಊಟ ಸಾಕಷ್ಟು ಜನಕ್ಕಿದೆ. ಸಾಯಂಕಾಲ ಸರ್, ಈ ಒಂದು ಜಾತ್ರೆ ಎಷ್ಟು ದಿನಗಳ ಕಾಲ ನಡೆದಿದೆ ಸರ್? ಈಗ ನಾನು ಬುದ್ಧಿ ಕಂಡ್ಮೇಲೆ ನಾವು ಇದು 35 ವರ್ಷ ಅಂದರೆ ನಾವು ಆಲೇ ಒಂದು 25 ವರ್ಷ 30 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. 35 ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು ಆಲ್ರೆಡಿ. 35 ವರ್ಷದಿಂದ ನಾವು 5 ವರ್ಷಕ್ಕೊಂದ್ಸರಿ ಮಾಡ್ತಾಯಿದ್ದೀವಿ. ಎಷ್ಟು ದಿನಗಳ ಕಾಲ ನಡೀತದೆ ಸರ್? 3 ದಿನ ಒಂದು ಬೆಲ್ದಾರ್ತಿ ಅಂತ ಮಾಡ್ತೀವಿ. ಇನ್ನೊಂದು ಮಾರಮ್ಮ ಅಂತ ಒಂದು ಮಾಡ್ತೀವಿ. ಇನ್ನೊಂದು ಮರಿಯಕ್ಕ ಬಂದು ಅಂತ ದೊಡ್ಡ ಆರತಿ ಮಾಡ್ತೀವಿ. ಮರಿ ಕಡಿಯೋದು ಎಲ್ಲ ಅದೇ ಲಾಸ್ಟ್ ಇರುತ್ತೆ. ಹಾಗಾಗಿ ನಮಗೆ ಈ ದೇವರು ಭಾಳ ಶಕ್ತಿ ಕೊಡ್ತಾಳೆ ನಮಗೆ. ಆ ಜಾತ್ರೆ ಮಾಡೋಂಥ ಟೈಮಲ್ಲಿ ಏನೇ ಕಷ್ಟಗಳು ಬಂದ್ರೂ ಎಲ್ಲ ಪರಿವರ್ತನೆ ಕೊಟ್ಟು ಭಾಳ ಸುಖವಾಗಿ ನಡೆಯುತ್ತೆ. ಒಂದು ಗಲಾಟೆ ಗಾಬರಿ ಏನು ಆಗದಂತೆ ಭಾಳ ಚೆನ್ನಾಗಿ ನಡೀತೆ ಜಾತ್ರೆ. ನಿಮ್ಮ ಹೆಸರು ಸರ್? ಬಿ ರಾಮಯ್ಯ ಅಂತ.